ಸಮಸ್ಯೆ ಬರ್ತದೆ. ಇಲ್ಲಿ ನೋಡ್ರಿ, ಲಗಾಣಿಗೂ ರೈತನೇ ಹಣ ಕೊಡಬೇಕು, ಆಮೇಲೆ ಆ ಟ್ರ್ಯಾಕ್ಟರ್ ಅನ್ನ ಜಗ್ಲಿಕ್ಕೆ ರೈತನೇ ಹಣ ಕೊಡಬೇಕು, ಆಮೇಲೆ ಜಗ್ಗಿ ಅಕಸ್ಮಾತ್ ಟ್ರ್ಯಾಕ್ಟರ್ ಬದಲ್ಪ ಅಂತಂದ್ರೆ JCB ಜಗ್ಗಿರ ಆ JCB ಕೂಡ ರೈತನೇ ಹಣ ಕೊಡಬೇಕು. ಇಷ್ಟೆಲ್ಲಾ ರೈತರಿಗೆ ಖರ್ಚಿದ್ರು ಕೂಡ ಏನಾಗ್ತಾ ಇದೆಪ್ಪ ಅಂತಂದ್ರೆ ಕೇವಲ 2,800 3,000 ಏನಾಗುದಿಲ್ಲಪ್ಪ ಅಂತಂದ್ರೆ ರೈತರು ಬೆಳೆದಿರ್ತಕ್ಕಂಥ ಬೆಳೆಗೆ ಯೋಗ್ಯವಾಗಿರ್ತಕ್ಕಂಥ ಬೆಲೆ ಆಗುವುದಿಲ್ಲ. ಅದಕ್ಕಾಗಿ ಈಗಿರ್ತಕ್ಕಂಥ ಸರ್ಕಾರದವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ 3,500 ರೂಪಾಯಿಗಳನ್ನ ಒಂದು ಟನ್ನಿಗೆ 3,500 ರೂಪಾಯಿ ಬೆಲೆಯನ್ನ ನಮ್ಮೆಲ್ಲರ ರೈತರಿಗೆ ಕೊಟ್ರೆ ಬಹಳ ಅನುಕೂಲ ಆಗ್ತದ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯವಾಗೈತಿ. ಅದಕ್ಕಾಗಿ ಇವತ್ತಿನ ದಿನ ಅವರು 3,500 ರೂಪಾಯಿ ಘೋಷಣೆ ಮಾಡುವವರಿಗೆ ಕೂಡ ನಾವು ರೈತರು ಏನ್ ಮಾಡ್ಬೇಕಾಗಿತ್ತಪ್ಪ ಅಂತಾರ ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಅವಶ್ಯಕವಾಗಿ ನಾವೆಲ್ಲರೂ ತಿಳ್ಕೋಬೇಕು. ಈಗಿನ ಪರಿಸ್ಥಿತಿ ಹೆಂಗಾಗಿದೆಪ್ಪ ಅಂತಂದ್ರೆ ಒಬ್ಬ ಕಾರ್ಖಾನೆ ಮಾಲೀಕ ಏನ್ ಮಾಡ್ಬೇಕು ಅಂತಂದ್ರೆ ತಾವು ಉತ್ಪಾದನೆ ಮಾಡಿರ್ತಕ್ಕಂಥ ಬೆಲೆಗೆ ನಾವು ಉತ್ಪಾದನೆ ಮಾಡಿರ್ತಕ್ಕಂಥ ವಸ್ತುವಿಗೆ ಆತ ಏನ್ ಮಾಡ್ಬೋದು, ಬೆಲೆಯನ್ನ ನಿರ್ಧಾರವನ್ನ ಮಾಡ್ಬೋದು. ಆದ್ರೆ ಒಬ್ಬ